ಅಲ್ಲೋಡು ಹೆಂಗೆ ಹೋಗ್ತದೆ ಮಗಳದು, ಹೆಂಗೆ ಹೋಗ್ತದ ಅದು? ಗೋರಿಕಾಯಿ ಪಲ್ಯ ಮಾಡಿದ್ದಾಳೆ. ಸೊ ರವೆ ಉನಿ ಹಾಕ್ಬಿಟ್ಟು ರವೆಗೆ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಉಪ್ಪು ಹಾಕೊಂಡು ಕಲಿಸ್ಬಿಟ್ಟು ಇವತ್ತಿನ ಸ್ಪೆಷಲ್ ರೊಟ್ಟಿ ಇದು. ಓ ಅಜ್ಜಿ ಬ್ಯಾಟಲ್ಲಿ ಆಟ ಆಡ್ತದ, ನೀ ಬೌಲಿಂಗ್ ಮಾಡ್ತಾಯಿದ್ದೀಯಾ? ಸೊ ಏನೇನೈತೆ ಒಳಗಡೆ 2 ಸ್ಪೂನ್ ಐತೆ. ಇದು 15 ನಿಮಿಷ ಬೇಯಿಸ್ಬೇಕು ಮೊಟ್ಟೆನ. 15 ನಿಮಿಷ ಬೇಯಿಸಿದ್ರೆ ಚೆನ್ನಾಗೆ ಬಾಯ್ಲ್ಡ್ ಆಗಿರುತ್ತೆ, ಕುಕ್ ಆಗಿರುತ್ತೆ. ಆವಾಗ ತಿನ್ನೋಕ್ಕೆ ತುಂಬ ಚೆಂದ. ಆಯಿತು ಬೇಡ, ನೀವು ಚಿಕ್ಕ ಹುಡುಗಿನೇ ಆಗು, ನಾನು ದೊಡ್ಡ ಹುಡುಗನೇ ಆಯ್ತೀನಿ ಆಯಿತಾ. ನಾನು ವಯಸ್ಸಾಗಿರೋ ಹುಡುಗ ಹೆಂಗ್ ಬಾಯ್, ವಯಸ್ಸಾಗಿರೋ ಹೆಂಗ್ ಬಾಯ್ ಬಾ. ನಾನು ನೋಡುವಂತೆ ವಿಡಿಯೋ ಮಾಡ್ಕೊ, ನಾನು ಇದು ಮಾಡೋದ. ಹಾಯ್ ಗೈಸ್, ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ನಾನು ಸೂಪರ್ ಆಗಿದ್ದೀನಿ ಅಂತ ಹೇಳ್ತಾ ನಾನು ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತು ನಮ್ಮ ಮನೆಯಲ್ಲಿ ಯಾರೆಲ್ಲ ಏನೇನು ಕೆಲಸ ಮಾಡ್ತಿದ್ದಾರೆ ಅನ್ನೋದನ್ನು ನಾನು ಇವತ್ತಿನ ಒಂದು ವೀಡಿಯೋದಲ್ಲಿ ತೋರಿಸ್ತೀನಿ ನಿಮಗೆ. ಬನ್ನಿ ಹಾಗಾದರೆ. ನನ್ನ ಮಗಳು ಆಲ್ರೆಡಿ ಕಿಟಾಪತಿ ಮಾಡ್ತಿದ್ದಾಳೆ, ಏನು ಮಾಡ್ತಿದ್ದಾಳೆ ಅಂತ ನೋಡೋಣ. ಸೊ ನನ್ನ ಹೆಂಡತಿನೂ ಸಹ ಹಾಗೆ ಅಡುಗೆನೂ ಸಹ ಮಾಡ್ತಾಯಿದ್ದಾಳೆ. ಅವಳು ಅಡುಗೆ ಏನು ಮಾಡ್ತಿದ್ದಾಳೆ ಅನ್ನೋದನ್ನು ಸಹ ನಿಮಗೆ ತೋರಿಸ್ತೀನಿ ಇವತ್ತು. ಬನ್ನಿ ಹಾಗಾದರೆ ಬೇಗನೆ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಈಚೆಗಡೆ ನನ್ನ ಮಗಳು ಆಲ್ರೆಡಿ ಹೋಗ್ಬಿಟ್ಟು ಏನೋ ಕಿತಾಪತಿ ಮಾಡ್ತಾಯಿದ್ದಾಳೆ. ಬನ್ನಿ ಹಾಗಾದರೆ ಏನು ಮಾಡ್ತಾಯಿದ್ದಾಳೆ ಅಂತ ನೋಡ್ಕೊಬರೋಣ. ನೋಡಿ ಎಲ್ಲ ಎಲ್ಲಿದ್ದಳು? ಹಾಯ್ ಬಾ 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 ಕೆಳಗಡೆ ಬಾ. ಏನು ನೀವು ಮೇಲ್ಗಡೆ ಆಲೆ ಹೊಂಟೋಗ್ಬಿಟ್ಟಿದ್ಯಾ? ಲಿಕ್ಕಿ ಜೊತೆ ಲಿಕ್ಕಿ ಎಲ್ಲ ಇಲ್ಲಿದ್ದಾನ, ಮೇಲ್ಗಡೆ ಇದ್ದಾನ ಲಿಕ್ಕಿ. ಅಲ್ಲೇ ಅವ್ರ ಮನೆಯಲ್ಲ ಅನ್ಕೊಂಡು ಬರಲಿ. ಸುಬ್ಬಿ ಬಾ ಕೆಳಗಡೆ ಓಡು ಬಾ ಬೇಗ. ಸ್ವಿಮ್ಮಿಂಗ್ ಹೋಯ್ತವೆ. ಇದು ಯಾವುದೋ ಕೋಳಿ ಕೂಗ್ತದೆ ಇಷ್ಟೊತ್ತಲ್ಲಿ. 11 ಗಂಟೆ ಆಯ್ತು ಅವತ್ತು. 11 ಗಂಟೆ ಆಗಿ ಇವಾಗ ಇದ್ದೋಳು ಅಂತ ಇದು ಕೋಳಿ. ಅಲ್ಲಿ ಕೋಳಿ ಕೂಗ್ತೈತೆ ಇವಾಗ. ಅಪ್ಪ ಆಟೋದಲ್ಲಿ ಕೂತವ್ರೆ, ನಮ್ಮವ್ವ ಇಲ್ಲಿ ಕೂತವೆ. ಓಡಬಾ. ಓಹೋ ಏನವ ಅದು? ಏನು ಕುಂಫು ಅಲ್ಲಿ ಆಟ ಆಡ್ತದೆಯಲ್ಲ ಮಗಳ? ಏಯ್ ಸುಮ್ಮನೆ ಕೂಗ್ಬೇಡ ಜಾಸ್ತಿ. ಅಲ್ಲಿ ನೋಡು ಬಾ, ಕೋಕೋ ಕೂಗ್ತಾಯಿದ್ದ ಬಾ ಮಗಳ. ಕೋಕೋ ಏನೋ ಕೂಗ್ತಾಯಿದ್ದ ಬಾ ನಿನ್ನ. ಇದೆಲ್ಲ ನೋಡು ಏನು ಕೇಳೋ ಕೋಕೋಗೆ? ಮಸಾಲೆ ಅರಿಬೇಕಾ ಕೇಳೋದಕ್ಕೆ? ಓ ಅಲ್ಲಿ ನೋಡು. ಓ ಹೆಂಗೆ ಹೋಗ್ತದೆ ಮಗಳದು, ಹೆಂಗೆ ಹೋಗ್ತದ ಅದು? ಹೆಂಗೆ? ಒಳಗೆ ಹೋಗೋದಾ? ಬಾ ಒಳಗೆ ಹೋಗೋದ. ಮೇಲಕ್ಕೆ ಯಾಕೆ ಹೋಯ್ತೀಯ? ಮೇಲಕ್ಕೆ ಹೋಗು ಅಂತ ಹೇಳ್ತೈತೆ ಅದು. ಆಯಿತು ಬಾವ. ಏಯ್ ತಿರ್ಗ ನೋಡು ಬಾ. ಆಯಿತು ಮನೆಗೆ ಹೋಗೋದು ಬಾ. ಅಮ್ಮ ಏನು ಮಾಡ್ತೈತೆ ನೋಡೋದು ಬಾ. ಬಾ ಹಾಯ್ ಪೂಜಾ. ಆಯ್ ಮಾಡಲಿ. ಓಹೋ ಏನು ಆಯ್ ನೀನು ಯಾವಾಗ ನೋಡಿದ್ರೆ ಬಿಜಿಲೇ ಇರ್ತೀಯ. ಗೋರಿಕಾಯಿ ಪಲ್ಯ ಮಾಡಿದ್ದಾಳೆ. ಎಷ್ಟು ಸಲ ಹೇಳೋದು ನಿನಗೆ? ಎಷ್ಟು ಸಲ ಹೇಳಿದ್ರು ಕೇಳೋದಿಲ್ವಲ್ಲ. ಅದು ಆಫ್ ಮಾಡು ಅಂತ ಹೇಳಿದ್ರು ಆಫೇ ಮಾಡೋದಿಲ್ಲ ನೀನು. ಹಾಂ ಏನು ಕೆಲಸ ಐತಾ? ನಿನ್ನ ಕೆಲಸ ಏನು ಡಿಸ್ಟರ್ಬ್ ಮಾಡ್ತಾ ಇಲ್ಲ. ನಾನು ವೀಡಿಯೋ ಮಾಡ್ಕೊತಾ ಇದ್ದೀನಿ. ನೀನು ತಗೋ, ನಾನು ನನ್ನ ಪಡಗೆ ನಾನು ಏನು ನಾವು ಮಾಡ್ಕೊ. ಏನವ ಕೋಕೋ? ಕೋಕೋ ಮಸಾಲೆ ಎರ್ದ್ಬಿಡೋದು. ಸುಮ್ಮನಿರು. ಮಸಾಲೆ ಎರ್ದ್ಬಿಡೋದು. ಸೊ ರವೆ ಉನಿ ಹಾಕ್ಬಿಟ್ಟು ರವೆಗೆ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಉಪ್ಪು ಹಾಕೊಂಡು ಕಲಿಸ್ಬಿಟ್ಟು ಇವತ್ತಿನ ಸ್ಪೆಷಲ್ ರೊಟ್ಟಿ ಇದು. ಅದಕ್ಕೆ ಗೋರಿಕಾಯಿ ಪಲ್ಯ ಮಾಡಿದ್ದಾಳೆ. ಟೇಸ್ಟ್ ಅಂತೂ ಸೂಪರಾಗಿರುತ್ತೆ ಅಂತ ಹೇಳ್ತಿದ್ದಾಳೆ. ನೋಡೋಣ ಯಾವ ಥರ ಮಾಡ್ತಾಳೆ ಅಂತ ಹೇಳ್ಬಿಟ್ಟು. ಸೊ ಇದು ನಾವು ತಿನ್ನೋದಿಲ್ಲ, ಇದನ್ನು ಮಾತ್ರ ತಿಂತೀವಿ ನಾವು. ಏನೋ ತೋರಿಸ್ತೀವಪ್ಪ ಆಯಿತಾ? ಬೇಗ ಮಾಡೋ ಆಯಿತಾ? ತಿನ್ನಿಸ್ತೀನಿ ನಾನು ತಿಂದರೆ ತಾನೇ ನೀನು ತಿನ್ನಿಸೋದು. ನಾನು ತಿಂದರೆ ತಿರುಗ್ತೀಯ ಏನಾಕಣ. ಸೊ ಲೈಟ್ಗಳೆಲ್ಲ ನೋಡಿ ಯಾವ ಥರ ಆನಲ್ಲಿದ್ದಾವೆ ಮನೇಲಿ. ಈ ಲೈಟ್ ಆಫ್ ಮಾಡೋದ? ಇವೆರಡು ಇರಲಿ, ಇವೆರಡು ಲೈಟ್ಗಳು ಬೇಕು ನಮಗೆ. ಸೊ ಇವತ್ತಿನ ವ್ಲಾಗು ನೋಡಿ ಈ ಥರ ಇದೆ ನಮ್ಮದು. ಮನೆಯೆಲ್ಲ ಇದನ್ನೆಲ್ಲ ಒಂದು ಸ್ವಲ್ಪ ವಾಶ್ ಮಾಡಬೇಕು.
ಎಲ್ಲ ಗಲೀಜಾಗೈತೆ. ಇದೆಲ್ಲ ವಾಶ್ ಮಾಡ್ಕೊಂಡು ಇದೆಲ್ಲ ಕ್ಲೀನ್ ಮಾಡಿಬಿಟ್ಟು ಸೊ ನಾವು ಕೆಲ್ಸಕ್ಕೆ ಹೋಗ್ಬೇಕು. ಆಯಿತಾ, ಮೊಟ್ಟೆಗಳಿವೆ, ಮೊಟ್ಟೆ ತಿನ್ನಬೇಕು. ಮೊಟ್ಟೆ ತಂದು ಅಲ್ಲೇ ಎಷ್ಟು ದಿನ ಆಯ್ತು ಚಿನ್ನಮ್ಮ, ಮೊಟ್ಟೆನೇ ತಿಂದಿಲ್ಲ ಇನ್ನು ನಾವು. ಹಾಂ, ಏನು ಹೇಳ್ತದೆ ಹೇಳು, ಹೇಳು, ಪರವಾಗಿಲ್ಲ, ನಾಚ್ಕೋಬೇಡ. ಅಲ್ಲಿ ಹೇಳ್ಬಿಟ್ಟು ಇಲ್ಲಿ ಮಾಡ್ದೆ ಹೋದ್ರೆ ನಿಮ್ಮ ಕೈ ಕಾಲು ಎರಡು ಏನಿಲ್ಲ, ನಾನು ಮಾಡ್ದೆ, ನೀನು ಅಪ್ಲೈ ಮಾಡ್ಬಿಡ್ತೀಯಾ? ನೀನು ಬೇಕಾದ್ರೆ ಪಾತ್ರೆ ಬೆಳೀಕೋ, ಆಯಿತಾ? ಇದನ್ನೆಲ್ಲ ಹೊಸ್ಕೊಡ್ತೀನಿ ನಾನು, ಆಯಿತಾ? ರೊಟ್ಟಿ ಮಾಡ್ಬೇಕು. ಹಾಂ, ಏನೋ ರೊಟ್ಟಿ ಮಾಡೋಕ್ಕೆ ಎತ್ತಕ್ಕೆ ಬರಲ್ಲ ನಮಗೆ ರೊಟ್ಟಿನ. ಗೈಸ್ ನೋಡಿ, ನಾನು ರೊಟ್ಟಿ ಮಾಡ್ಬೇಕಂತೆ ಮಾಡಕ್ಕೆ ಬರ್ತಿದ್ದೀರ ನನಗೆ. ಇವಳೇನು ಕೇಳ್ತೀನಿ ನಾನೇ ಮಾಡ್ಕೊಬಿಡ್ತೀನಿ. ಸೊ ದೋಸೆ ಒಂದು ಮಾಡ್ತೀನಿ ನೋಡಪ್ಪ. ದೋಸೆ ಎಲ್ಲ ಈಜಿಗೆ ಎತ್ಬೋದು. ಈ ರೊಟ್ಟಿ ಎಲ್ಲ ಮಾಡಬೇಕಂದ್ರೆ ತುಂಬ ಕಷ್ಟ. ಸೊ ರೊಟ್ಟಿ ಎಲ್ಲ ಮಾಡೋಕ್ಕಾಗಲ್ಲ. ಏನಾರು ಮಾಡೋದೇನೋ ಓಕೆನಾ, ನಿನ್ನ ಡಿಸ್ಟರ್ಬ್ ಮಾಡೋದಿಲ್ಲ ನಾನು. ಸೊ ನೆಕ್ಸ್ಟು ನಮ್ಮದು ಕೆಲಸ ಏನಪ್ಪ ಅಂತೇಳಿದ್ರೆ, ಇವಾಗ ಮುಖ ತೊಳ್ಕೋಬೇಕು. ಮುಖ ತೊಳ್ಕೊಂಡು ನಾವು ರೆಡಿ ಆಗಬೇಕು. ಏನ್ ಫ್ರೀ ಆಗಿಲ್ಲ, ಇದನ್ನು ವೀಡಿಯೋ ಮಾಡ್ತಾ ಇಲ್ವಾ? ಏನಿಲ್ಲ, ನಾವು ಮಾಡ್ಕೊತೀನಿ. ನಮ್ಗೆ ಗೊತ್ತದ ಟೈಮ್ ಸೈಕ 10:30 ಇವಾಗ ಹೋಗ್ಬಿಟ್ಟು ಗಾಡಿ ಹತ್ರ ಹೋಗಿ ನಾನು ಬಾಟ್ಲೆಲ್ಲ ತಗೊಂಡು ಬಂದು ನೀರು ಇಟ್ಕೊಳ್ಬೇಕು ಬಾಟ್ಲಿಗೆ. ಸೊ ಆಮೇಲೆ ಮಗ ತೊಳ್ಕೊಂಡು ಆದಮೇಲೆ ರೆಡಿ ಆಗ್ಬಿಟ್ಟು ನಾವು ಕೆಲ್ಸಕ್ಕೆ ಹೋಗ್ಬೇಕು. ಸೊ ಇಷ್ಟು ನಮ್ಮ ಕೆಲಸ. ಬೆಳಿಗ್ಗೆ ಎದ್ದ ತಕ್ಷಣ ಇವಳು ಯಾವಾಗಲೂ ಕೊಯ್ಯ ಅಂತ ಇರ್ತಾಳೆ. ಇವಳು ನನ್ನ ವೀಡಿಯೋಗೆ ಏನು ಹೆಲ್ಪ್ ಮಾಡ್ತಾಯಿಲ್ಲ. ಸೊ ಏನೇ ಮಾಡಿದ್ರು ಏನೋ ಕೊಯ್ಯ ಅಂದ್ಕೊಂಡು ಏನೋ ಒಂಥರ ವೀಡಿಯೋ ಮಾಡೋದೇ ಬೇಡ ಅಂತ ಇದು ಮಾಡ್ತಾಳೆ. ಆದರೂ ನಾನು ಬಿಡೋದಿಲ್ಲ. ನಾನೊಬ್ಬನೇ ಸೋಲಾಗಿ ನಾನೇ ಮಾಡ್ತೀನಿ ವೀಡಿಯೋನ. ಸೋಲಾಗಿ ಮಾಡಿ ಯಾಕೆ? ಹೌದು ತಾನೇ, ನೀನು ವೀಡಿಯೋ ಮಾಡು ಅಂತ ಹೇಳಿದ್ರೆ ವೀಡಿಯೋನೇ ಮಾಡೋದಿಲ್ವಲ್ಲ, ಏನೋ ಸಪೋರ್ಟೇ ಮಾಡೋದಿಲ್ವಲ್ಲ, ಏನೋ ಒಂಥರ ಇದು ಮಾಡ್ತೀಯಲ್ಲ. ಡ್ಯಾನ್ಸ್ ನಾನು ಮಾಡೋದೇನೋ, ವೀಡಿಯೋ ಕರೆಕ್ಟಾಗಿ ಮಾಡಬೇಕು. ನೀವು ಮಾಡಲಿಲ್ಲ, ನಾನು ಮಾಡ್ತೀನಿ ಬಿಡ್ತೀನಿ. ನಾನು ಡೋಂಟ್ ವರಿ, ನಾನು ಒಬ್ಬನೇ ಮಾಡ್ಕೊಂಡು ನಾನೇ ಅಪ್ಲೋಡ್ ಮಾಡ್ತೀನಿ, ಆಯಿತಾ? ಏನು ಗೈಸ್, ನೀವು ಕುಣಿಯೋಕೆ ಮಾತ್ರ ಸರಿ ಏನು. ಸೊ ಗೈಸ್ ಬನ್ನಿ, ಯಾಕಂದರೆ ನಾವು ಹೋಗ್ಬಿಟ್ಟು ಗಾಡಿ ಹತ್ರ ಹೋಗ್ಬಿಟ್ಟು ಬಾಟ್ಲು ತರೋಣ. ಬಾಟ್ಲು ತಂದ್ಬಿಟ್ಟು ನೀರು ಇಟ್ಕೊಂಡು ನಾವು ಮುಖ ತೊಳೆದಿಟ್ಕೊಳ್ಳೋಣ. ಬನ್ನಿ ಹಾಗಾದ್ರೆ. ಏನೋ ಏನು ಮಾಡ್ತೀನಿ ಅಂದೆ? ಹಾಂ, ಕ್ಲೀನ್ ಆಯ್ತಲ್ಲ ಇನ್ನೇನು ಮಾಡ್ತೀಯ? ಕ್ಲೀನ್ ಆಗೈತಲ್ಲ ಇಲ್ಲಿ. ಆದರೂ ನೋಡಿಲ್ಲಿ ಏನು ಎಂಥದ್ದು ಬಿಲ್ಡಪ್ ಇಲ್ಲ, ಏನಿಲ್ಲ. ನಾನು ಮಾಡಿದೆ, ನೀನು ಅಪ್ಲೈ ಮಾಡಿಬಿಡ್ತೀಯ. ನಾನೇ ಮಾಡೋದು ಮತ್ತೆ. ಸರಿ, ಇವಾಗ ಟೈಮೆಲ್ಲ ನಾನು ಹೋಯ್ತಾ ಇದ್ದೀನಿ ಗಾಡಿ ಹತ್ರ ಹೋಗ್ಬಿಟ್ಟು ತಗೊಬರ್ತೀನಿ ನಾನು. ಸೊ ಕಾರ್ ಹತ್ರ ಹೋಗ್ಬಿಟ್ಟು ಬಾಟ್ಲುಗಳು ತಗೊಂಡು ಬಂದೆ. ನೀರು ಹಿಡಿಬೇಕು ಇವಕ್ಕೆ. ಸೊ ನನ್ನ ಹೆಂಡತಿ ಇಲ್ಲಿ ದೋಸೆ ಮಾಡ್ತಾಳೆ ರೊಟ್ಟಿನ. ಸೊ ರೊಟ್ಟಿ ಮಾಡಲಿ. ಸೊ ಇಲ್ಲಿ ಕೈಲೇ ಇದು ಮಾಡ್ತಿದ್ದಾಳೆ ನೋಡಿ, ಆಫ್ ಆಗ್ಬಿಟ್ಟು. ಓಹ್ ಸೂಪರ್, ಗುಡ್ ಇಂಪ್ರೂವ್ಮೆಂಟ್. ನಾವು ಬಂದ ತಕ್ಷಣ ಮೊಬೈಲ್ ಆಫ್ ಮಾಡೋದು. ಸೂಪರ್, ಐ ಲವ್ ಯು. ಚೆನ್ನಾಗಿ ಮಾಡ್ತಾ ಇದ್ದೀವಿ ಕೈಲೇ. ಇವತ್ತು ಸ್ಪೆಷಲ್ ಕೈಲೇ ಮಾಡ್ತಾ ಇದೀಯಾ? ಅವಾಗೆಲ್ಲ ನಾನು ನೋಡಿದಾಗೆಲ್ಲ ಸೋಟನೆ ಮಾಡ್ತಿದ್ದೆ ನೀನು. ಓಕೆ ಮಾಡು, ಓಕೆ ಬರ್ತೀನಿ ನಾನು. ಹಂಗೇ ನೆನ್ನೆ ಊಟ ತಗೊಂಡು ಹೋಗಿದ್ದೆ. ಸೊ ಊಟದ ಬಾಕ್ಸು ತೊಳೆದಿಲ್ಲ ಇನ್ನು. ಊಟದ ಬಾಕ್ಸು ಟೈಮ್ ಆಯಿತು ನಮ್ಮ 11 ಗಂಟೆ. ನಾನು ಆಲ್ರೆಡಿ ರೆಡಿ ಆಗಿದ್ದೇನೆ, ಮುಖ ತೊಳ್ಕೊಂಡಿದ್ದೀನಿ ಬಂದು ಡೈರೆಕ್ಟಿಗೆ. ಹಾಂ, ಏನೋ ಮಗ ತೋರಿಸು. ಏನು ಚೆನ್ನಾಗಿ ಮಾಡ್ತಾಯಿದ್ದೀಯ ಏನೋ ಮಗಳೇ? ಯಾರು ಕೂತ್ಕೊಂಡು ಆಟಾಡೋರ ಕ್ರಿಕೆಟಾ? ಹಾಂ, ಚೇರ್ ಮೇಲೆ ಕೂತ್ಕೊಂಡು. ಖುಷಿ ಬ್ಯಾಟಲ್ಲ? ಓ, ಅಜ್ಜಿ ಬ್ಯಾಟಲ್ಲಿ ಆಟಾಡ್ತದ? ನೀ ಬೌಲಿಂಗ್ ಮಾಡ್ತಾಯಿದ್ದೀಯಾ? ಹೇಳು. ನೋಡಿ, ಅಜ್ಜಿ ಮೊಮ್ಮಗಳು ಕ್ರಿಕೆಟ್ ಆಡ್ತಾವ್ರೆ ಕೂತ್ಕೊಂಡು. ಅದು ಚೇರ್ ಮೇಲೆ ಕೂತ್ಕೊಂಡು ಆರಾಮಾಗಿ ಆಟಾಡ್ತಾವ್ರೆ. ಇವ್ರು ಆಟ ಆಡಲಿ ಬನ್ನಿ. ಅಯ್ಯೋ ಕೂತ್ಕೊಂಡು ಆಟಾಡೋರ ಮಗಳೇ? ಹಾಂ, ಕೂತ್ಕೋ. ಹೆಂಗೆ ಎಸೆಯೋದು? ಬಲ್ಗೆಯಲ್ಲಿ ಎಸೆಯ ಹಿಂಗೆ. ಹಾಂ, ನೀನು ಎಸಿಬೇಕು. ನೀನು ತಾನೇ ಕ್ರಿಕೆಟ್ ಆಡ್ತಾ ಇರೋದು? ನಾನು ಕ್ರಿಕೆಟ್ ಆಡ್ತಿರೋದು. ಬೌಲಿಂಗ್ ಮಾಡು ನೀನು. ಮಂಡಿನ ಹೋಯ್ತದ ನಿಂಗೆ ಆಲ್ರೆಡಿ. ನಿಮ್ಮ ಅಜ್ಜಿನ ಹೋಯ್ತದೆ ಅಂತ ಹೇಳಿದ್ರೆ ನಂಬೋದು. ನಿಂಗೆ ನಂದದಾ? ಹಾಂ, ಅವ ಯಾರಿಗೆ ನೋಯ್ತಾ ಇರೋದು ಮಂಡಿ? ಇವಳಿಗ ನಿನಗ ಮಂಡಿ ನೋಯ್ತದ ನಿಂಗೆ? ಹಾಂ, ಮತ್ತು ಎದೋಳು ಎದ್ನಿಂದ ಕಾಟಾಡು. ಎದ್ದಿಂದ ಕಾಟಾಡ್ಬೇಕು ನೀನು. ಹಾಂ
ಚೇರ್ ಹಾಕಿ ಕೂತ್ಕೊಬಿಟ್ಟವಳೆ ಅಲ್ಲೇ ಒಂದಲ್ಲ ಜೀವನ್ ಓಹೋ ಓಲೋ ಸರಿ ಆಟ ಆಡು ಅಲ್ಲಿ ಕರೀತಾ ಆಯ್ ಮಾಡು ಏ ಹಿಂಗೆ ಎಸಿಬೇಕು ಮಗಳ ಇಲ್ಲೇ ಚೆನ್ನಮ್ಮ ಇಲ್ಲಿ ನೋಡ್ಕೊ ಹಿಂಗೆ ಓಕೆ ಬಾಯ್ ನಾ ಕೆಲ್ಸಕ್ಕೆ ಹೋಗ್ಬೇಕು ನೀವು ಆಟ ಆಡಿ ಆಯಿತಾ ಸೊ ನಾವು ಕೆಲಸಕ್ಕೆ ರೆಡಿ ಆಗ್ಬಿಟ್ಟು ಇವಾಗ ನನ್ನ ಹೆಂಡತಿ ರೆಡಿ ಆಗೋದು ಮಾತ್ರ ಬಾಕಿ ಸೊ ಅವಳು ರೆಡಿ ಆದರೆ 11 ಗಂಟೆ ಆಯಿತು 11:45ಗೆಲ್ಲ ನಾವು ಕೆಲಸ ಮಾಡಬೇಕು ಇವಾಗ ನೀರು ತುಂಬ್ಕೊಂಡಿಲ್ಲ ನಮ್ಮವ್ವ ನೀರು ತುಂಬಬೇಕಾಯ್ತು ನೀರು ತುಂಬಿಲ್ಲ ಇವತ್ತು ಏನು ಗೊತ್ತಾ ಇದು ಟೀ ಶರ್ಟ್ ತೊಗೊಂಡೋಗಿದೆ ಒಂದು ಎಕ್ಸ್ಟ್ರಾ ಇರಲಿ ಅಂತ ಹೇಳ್ಬಿಟ್ಟು ನೆನ್ನೆ ಇದರಲ್ಲೇ ಗಾಡಿ ಓಡಿಸ್ಬಿಟ್ಟೆ ಇದನ್ನು ಹೊಗೆಗೆ ಹಾಕಬೇಕು ಸೊ ಏನೇನೈತೆ ಒಳಗಡೆ 2 ಸ್ಪೂನ್ ಐತೆ ಸ್ಪೂನ್ ತಗೊಂಡೋಗಿ ಹಾಕ್ಕೊಡ್ತಿದೆ ಸೊ ಫಸ್ಟ್ ಬಂದ ತಕ್ಷಣ ಹಾಕೋದು ಆಫ್ ಮಾಡೋಣ ಸೊ ಇವಾಗ ಚಿನ್ನಮ್ಮ ನಾನು ಮಾಡ್ತೀನಿ ಹೋಗೋ ಇಲ್ಲ ಅಂದರೆ ಮಗ ತೊಳ್ಕೊಬರ್ಬೇಕು ಒಂದು ಮಾಡ್ತೀನಿ ಇದು ಬೆಳಗುಡ ಇಲ್ಲ ಫಸ್ಟು ಬೇಗ 11 ಗಂಟೆ ಆಯಿತು ಅಯ್ಯೋ ಯಾಕೆ ಸುಟ್ಟಿಸ್ಕೊತೀವಿ ನೀನು ಸುಟ್ಟಿಸ್ಕೊಬೇಡ ಆಯಿತಾ ಚಿನ್ನಮ್ಮ ಮೊಟ್ಟೆ ತಂದು ತುಂಬ ದಿವಸ ಆಯಿತು ಚಿನ್ನಮ್ಮ ಹಿಂಗೆ ಮಾಡಿದ್ರೆ ಮೊಟ್ಟೆ ಎಲ್ಲ ವೇಸ್ಟ್ ಆಗಿಬಿಡ್ತದೆ ಮೊಟ್ಟೆ ನನಗೆ ಮೊಟ್ಟೆ ಮಾಡಿಕೊಡಿ ಇವತ್ತು ಮೊಟ್ಟೆ ಬೇಯಿಸ್ಬಿಡು ಸೊ ಮಧ್ಯಾಹ್ನ ಊಟಕ್ಕೆ ನಾವು ಮೊಟ್ಟೆ ತಗೊಂಡು ಹೋಗ್ತೀನಿ ಮೊಟ್ಟೆ ಎಷ್ಟಾಗಣ ಚಿನ್ನಮ್ಮ ನಿಂಗೊಂದೆರಡಾ ನಿಂಗೊಂದೆರಡು ನನಗೊಂದು 4 6 ಚಿನ್ನಮ್ಮಂಗೊಂದೆರಡು 8 ಅಮ್ಮವ್ರಿಗೊಂದೆರಡು 10 ತಗೊಡ್ಲಾ 2 4 ಯೂಸ್ ಆದರೆ ಒಂದೇ ಸಲ ಹಿಂಗೆ ಯೂಸ್ ಆಗಿಬಿಡ್ತದೆ ಇಲ್ಲ ಯೂಸ್ ಮಾಡಿಲ್ಲ ಅಂದರೆ ಯೂಸೇ ಆಗೋದಿಲ್ಲ ಅದು ಸುಮ್ಮನೆ ಬಿದ್ದಿರ್ತೇವೆ ನಾವು ನೋಡಿ ಆಮೇಲೆ ಯಾಕೆ ಯೂಸ್ ಮಾಡ್ತಾಯಿಲ್ಲ ಅಂತ ಹೇಳ್ಬಿಟ್ಟು ನಾನೇನಾದ್ರು ಹಾಕೊಂಡ್ರೆ ಮಾತ್ರ ಅದು ಯೂಸ್ ಆಗುತ್ತೆ ನೋಡಿ ಹಿಂಗೆ ಡೈಲಿ ಒಂದೊಂದು ತಿಂದರೆ ಆಗುತ್ತೆ ತಿನ್ನೋದೇ ಇಲ್ಲ ಅಂತಾರೆ ಯಾರು 2 4 6 8 10 ಸೊ 10 ಇದಾವೆ ನೋಡಿ 2 4 6 8 ಇರೋದು 3 3 6 8 ಇನ್ನೆರಡು ಹಾಕಬೇಕು ಸೊ ಇನ್ನೂ 2 ತೆಗ್ದು ಹಾಕೋಣ ಟೋಟಲ್ ಆಗುತ್ತೆ ನಾನು ಮೊಟ್ಟೆ ಬೇಯಿಸ್ಕೊಂಡು ತಿನ್ನೋದಕ್ಕಿಂತ ಆಮ್ಲೆಟ್ ಮಾಡ್ಕೊಂಡು ತಿಂದರೆ ನನಗೆ ತುಂಬ ಚೆನ್ನಾಗಿರುತ್ತೆ ಸೊ ಇವಾಗ ಸದ್ಯಕ್ಕೆ ಟೈಮ್ ಇಲ್ಲ ಅಂತ ಹೇಳ್ಬಿಟ್ಟು ಇದು 15 ನಿಮಿಷ ಬೇಯಿಸ್ಬೇಕು ಮೊಟ್ಟೆನ 15 ನಿಮಿಷ ಬೇಯಿಸಿರೋ ಚೆನ್ನಾಗೆ ಬಾಯ್ಲ್ಡ್ ಆಗಿರುತ್ತೆ ಕುಕ್ ಆಗಿರುತ್ತೆ ಆವಾಗ ತಿನ್ನೋಕ್ಕೆ ತುಂಬ ಚೆಂದ ಸೊ 15 ನಿಮಿಷ ಬೇಯಲಿ ಆಮೇಲೆ ಸಿಗೋಣ ಓ ಏನಕ್ಕೆ ಹಾಂ ಅಕ್ಕಿ ರೊಟ್ಟಿ ಮಾಡಲಾ ಹೇಳ್ತೀನಿ ಬಿಡು ಹಾಗಾದ್ರೆ ಸೊ ಈಗ ಮೊಟ್ಟೆ ಬೇಯ್ತಾರಲಿ ಮೊಟ್ಟೆ ಬೇಯೋಷ್ಟ್ರೊಳಗಡೆ ನಾವು ಆ ಒಂದು ಕ್ಯಾನ್ ಖಾಲಿ ಇದಾವಲ್ಲ ಕ್ಯಾನ್ನ ತುಂಬಿಸ್ಕೊಬಿಡೋಣ ನೀರು ತುಂಬಿಸ್ಕೊಂಡು ನಾವು ರೆಡಿ ಆಗೋಣ ಅಲ್ಲಿವರೆಗೂ ಸೊ ಯಾವ್ದಾದ್ರು ಒಂದು ಕೆಲಸ ಆಗ್ತಾಯಿದ್ರೆ ಅಕ್ಕಿ ಹಾಕ್ಬೇಕಾ ಹಾಕ್ತೀನಿ ಫಸ್ಟು ನಾನು ನೀರು ಹಿಡಿದ್ಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ನೆನೆಬೇಕಂತದಲ್ಲ ಅಮ್ಮ ನೆಂದರೆ ಚೆನ್ನಾಗಿರುತ್ತೆ ಅಂತ ಹೇಳ್ತದಲ್ಲ 15 ನಿಮಿಷ ಆಗೋದಿಲ್ವಾ ಸರಿ ಅವಕ್ಕೆ ನಾನು ಅಷ್ಟೊದಕ್ಕೆ ನೀರು ತುಂಬ್ಕೊತೀನಿ ಸೊ ನೀರು ತುಂಬ್ಕೊಂಡು ಆಯ್ತು ಇರೋ ನಾನು ಮಾತಾಡ್ಬೇಕಾದ್ರೆ ಸೆಂಟ್ರಲ್ ಹಾಕಿ ಮಾತಾಡ್ತೀಯ ನೀನು ಮಾತಾಡುವಾಗ ನಾನು ಸುಮ್ಮನೆ ಇರ್ತೀನಿ ತಾನೆ ನೀನು ಮಾತಾಡುವಾಗ ನಾನು ಡಿಸ್ಟರ್ಬ್ ಮಾಡ್ತೀನಾ ಏನಿಲ್ಲ ತಾನೆ ತುಂಬ ಚೆನ್ನಾಗಿ ರೆಡಿ ಆಗ್ಬಿಟ್ಟಿನಿ ಇವತ್ತು ಚೆನ್ನಾಗಿದೆ ನಾನು ಗೈಸ್ ಇವಾಗ ಸ್ವಲ್ಪ ವೈಟ್ ಏರ್ಸ್ ಆಗಿಬಿಟ್ಟಿದೆ ಅದಕ್ಕೆ ನಾನು ಬಣ್ಣ ಬೆಳ್ಕೊಂಡಿಲ್ಲ ಇಲ್ಲಾಂದರೆ ಕೆರೆದು ಬಿಡ್ತೀನಿ ಅಷ್ಟೇ ಅದನ್ನು ಆಮೇಲೆ ಬಣ್ಣ ಬೆಳ್ಕೊತೀನಿ ಇದು ಬಣ್ಣ ರೆಡಿಯಾಗಿರೋದು ನಾವು ಆಯಿತಾ ಇದೇ ಒರಿಜಿನಲ್ ಅಂತ ತಿಳ್ಕೊಳ್ಳಿ ನನ್ನ ಹಳೆ ವಿಡಿಯೋ ನೋಡಿ ನಾನು ಯಾವ ಥರ ಇದ್ದೀನಿ ಅಂತ ಗೊತ್ತಾಗುತ್ತೆ ಇದೆಲ್ಲ ಬಣ್ಣ ಬೆಳ್ಕೊಂಡು ರೆಡಿ ಆಗೋದು ನಾವೆಲ್ಲ ಆಯಿತಾ ಏ ಅಫ್ಕೋರ್ಸ್ ಯಾರು ನಮ್ಗೆ ವಯಸ್ಸಾಗಿದೆ ನಾವು ಒಪ್ಕೋತೀವಿ ನಿನ್ನಂಗೆ ನಾವು ವಯಸ್ಸಾಗಿಲ್ಲ ಇನ್ನೂ 25ರಲ್ಲಿ ಇವನಿ ಇನ್ನು 18 16 ಇದೆಯಾ ಅಂತ ನಾನು ಯಾವತ್ತೂ ಹೇಳೋದಿಲ್ಲ ನಮ್ಗೆ ವಯಸ್ಸಾಗಿದೆಯಪ್ಪ ಆಯಿತು ಬಿಡ ನೀವು ಚಿಕ್ಕ ಹುಡುಗಿನೇ ಆಗು ನಾನು ದೊಡ್ಡ ಹುಡುಗನೇ ಆಯ್ತೀನಿ ಆಯಿತಾ ನಾನು ವಯಸ್ಸಾಗಿರೋ ಹುಡುಗ ಯಂಗ್ ಬಾಯ್ ನನಗೇನು ಜಾಸ್ತಿ ಏನಾಗಿಲ್ಲಮ್ಮ ನಮಗೆ ಇನ್ನೂ 35 36 ಅಷ್ಟೇ ಆಗಿರೋದು ಹಾಗಲ್ಲಿ 40 ಅಂತೆ 40 ಕಾಣಿಸ್ತೀನಿ ನಾನು ಹೇಳಿ ಗೈಸ್ ನೀವು ಹೇಳಿ ಗೈಸ್ ನಾನು 40 ಕಾಣಿಸ್ತೀನಿ ಎಷ್ಟಾ ನಿನ್ಗೂ ನನಗೂ ಎಲ್ಲ ಮಗ ತೋರಿಸು
28 ನಿಮ್ಗೆ 40. ಯಾರು ನಂಬ್ತೀರಾ ಗೈಸ್? ಈಗ ಅವಳು ದೊಡ್ಡವಳ ಥರ ಕಾಣ್ತಾಳ ನನಗಿಂತ, ನಾನು ಅವಳಿಗಿಂತ ದೊಡ್ಡವಳ ಥರ ಕಾಣಿಸ್ತೀನಿ. ಕರೆಕ್ಟಾಗಿ ಹೇಳಿ ಗೈಸ್, ಆಯಿತಾ? ನನ್ನ ಇವಳ ನಡುವೆ ಎಷ್ಟು ಏಜು ಡಿಫ್ರೆಂಟ್ ಇದೆ ಅಂತ ಕಮೆಂಟ್ ಬಾಕ್ಸಲ್ಲೇ ಕಮೆಂಟ್ ಮಾಡಿ. ಸೊ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ನಿಮಗೆ ಎಷ್ಟು, ಆಯಿತಾ? ಎಷ್ಟು ನನ್ನ ಮತ್ತು ಅವಳ ಏಜ್ ಡಿಫ್ರೆಂಟ್ ಎಷ್ಟಿದೆ ಅಂತ, ಕರೆಕ್ಟಾಗಿ ಎಷ್ಟಿದೆ ಅಂತ ಹೇಳ್ತೀನಿ. ಸೊ ಬನ್ನಿ ಗೈಸ್, ಹಾಗಾದ್ರೆ ನಾವು ನೀರು ಹಿಡಿಯೋಣ. ನೀರು ಹಿಡಿದ್ಬಿಟ್ಟು ಆಮೇಲೆ ಕೆಲಸ ಸ್ಟಾರ್ಟ್ ಮಾಡೋಣ. ಏಯ್ ಚುಬ್ಬ ಮನೇಲಿ ರೊಟ್ಟಿ ಮಾಡಿರಲಿಲ್ವಾ? ರೊಟ್ಟಿ ತಿನ್ನೋಕ್ಕಿಲ್ವ ನೀನು? ಹಾಂ, ಇಡ್ಲಿ ಇಸ್ಕೊಬರಕ್ಕೆ ಹೋಗಿದ್ದಾ ಮನೆಗೆ? ತಿನ್ನೋ, ಆಯಿತು, ಇಡ್ಲಿ ತಿನ್ನೋ. ನೋಡಿ, ಮೇಲ್ಗಡೆ ಮನೆಯವರು ನಮ್ಮ ಮಗಳಿಗೆ ಅಂತ ಹೇಳ್ಬಿಟ್ಟು ಇಡ್ಲಿ ಕೊಟ್ಟಿದ್ದಾರೆ. ಇಡ್ಲಿ ತಿಂತಾ ಇದ್ದಾಳೆ ನನ್ನ ಮಗಳು. ರೊಟ್ಟಿ ಮಾಡಿದ್ದು, ರೊಟ್ಟಿನೂ ಚೆನ್ನಾಗಿತ್ತು, ರೊಟ್ಟಿನೂ ತಿನ್ಬೋದಿತ್ತು, ಹೋಗಲಿ ಬಿಡಿ, ಅವ್ರು ಕೊಟ್ಟಿದ್ದಾರೆ, ತಿನ್ನಲಿ. ಸೊ ಹಿಂಗೆ ನಾವು ಏನಾದ್ರು ಮನೇಲಿ ಮಾಡಿದರೆ ಅದೇನು ತಿನ್ನೋದಿಲ್ಲ ಇವಳು. ಪಕ್ಕದ ಮನೆಗೆ ಹೋಗ್ಬಿಟ್ಟು ನನಗೆ ಅದು ಬೇಕು ಇದು ಬೇಕು ಅಂತ ಕೇಳಿ ಇಸ್ಕೊತಾಳೆ, ಕೇಳಿ ಇಸ್ಕೊಂಡು ತಿಂತಾಳೆ ಇವಳು. ಹಾಗಾಗಿ ಅವರು ಇಡ್ಲಿ ಕೊಟ್ಟಿದ್ದಾರೆ. ಇಡ್ಲಿ ಕೊಟ್ಟು ಇಡ್ಲಿ ತಿನ್ನಿಸ್ತಾಯಿತ್ತು ನಮ್ಮಮ್ಮ. ಸೊ ಅಲ್ಲಿ ಈಚೆ ಕಡೆ ಆಟ ಆಡ್ತಾಯಿದ್ರು ಬ್ಯಾಟ್ ಬಾಲ. ಅವಾಗ ನೋಡ್ಬಿಟ್ಟು ಏನೋ ಕರೆದಿ ಕೊಟ್ಟವ್ರೆ. ಹಾಂ, ಯಾವ ಬಾಕ್ಸ? ಹಾಂ 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 ಹಾಂ. ಓಹೋ, ಯಾವಾಗ ಕೊಟ್ಟಿದ್ದು ಚಿನ್ನಮ್ಮ ಅವರು ಗಿಣ್ಣ? ಹಾಂ, ಮೊಬೈಲ್ ಹಾಕಬಿಟ್ಲು. ಮೊಬೈಲ್ ಹಾಕೊಂಡು ಊಟ ಮಾಡಬೇಕಿದು. ಹಾಂ, ಏಯ್ ಖುಷಿ, ಮೊಬೈಲ್ ಏನಾರ ಮುಟ್ಟಿರೋ ನಿಂಗೆ ಏಟು ಇಲ್ಲ ನೋಡೋ ನನ್ನ ನಾಳೆ ಮುನ್ಸ್ಕೊತು. ನೀನು ಬೆಳಿಗ್ಗೆ ಆಯಿತಾ? ನೀನು ಬೆಳಿಗ್ಗೆ ನಾನು ಇದು ರೊಟ್ಟಿ ಹಾಕ್ತೀನಿ, ನಾನೇ ಓಕೆನಾ? ಇಷ್ಟೇ ತಾನೇ ಇರೋದು, ಟ್ರೈ ಮಾಡ್ತೀನಿ ರೊಟ್ಟಿ ಹಾಕೋದಕ್ಕೆ. ನೀನು ಬೆಳಿಗ್ಗೆ ಬೇಗ ಟೈಮ್ ಆಗ್ಬಿಡ್ತಿದ್ದಿಲ್ಲ. ಏ ಇಲ್ಲ, ನೀನು ನೋಡ್ಕೊಂಡಿದ್ದೀನಿ ನಾವು ಎಷ್ಟೊಂದು ಹಾಕಿದ್ಯಾ? ಇಲ್ಲ ಇಲ್ಲ ಇಲ್ಲ, ನೋಡಿದ್ದೀನಿ. ಏನು ಇದು ಒಂದು ಆಯ್ತದೆ, ಒಂದೂವರೆ ಆಯ್ತದೆ. ನಾನು ಹಾಕ್ತೀನಿ ಬಿಡು. ಸರಿ ಬಿಡು, ನಾನು ಹಾಕ್ತೀನಿ. ಆಯಿತು, ಹೋಗು ನೀನು. ಹಾಂ, ಕುಡಿಯೋಕ್ಕಾ? ಅಪ್ಪ ಇಲ್ಲ ಅದ ಟಿ ವಿ ನೋಡ್ತಾ ಇದ್ನಲ್ಲ, ನಮ್ಮಪ್ಪ ಟಿ ವಿ ನೋಡ್ತಾ ಇದ್ದ. ಯಾವುದು ಕನ್ನಡ ಬರಲಿಲ್ಲ, ತಮಿಳು ತೆಲುಗೆಲ್ಲ ಬರ್ತಿದ್ದೋ. ಅವ್ನು ಬೇಜಾರಾಗ್ಬಿಟ್ಟು ಆಫೆ ಮಾಡ್ಕೊಂಡೋಗ್ಬಿಟ್ಟ. ಸರಿ ಆಯಿತು, ಬಾ ಈ ಕಡೆಗೆ. ಸರಿ ಬಾ ಈ ಕಡೆ, ಬಾ ಹೋಗು ನೀನು. ಸೈಡ್ ಬಿಡು, ಬಾ ಅಂದಮೇಲೆ ಬಂದ್ಬಿಡ್ಬೇಕು. ಇಲ್ಲ ನಾನು ಹೋಯ್ತೀನಿ ಆಗ. ಹಾಂ ಬಾ, ನಾನು ನೋಡುವಂತೆ ವಿಡಿಯೋ ಮಾಡ್ಕೊ. ನಾನು ಇದು ಮಾಡೋದ ಫಸ್ಟು ನೀರು ಹಾಕಬೇಕು. ನೀರು ಹಾಕೊಂಡು ಇದನ್ನು ಹಿಂಗೆ ಅನ್ಬೇಕು. ಎಲ್ಲ ಕರೆ ಆಗೋಯ್ತಲ್ಲ ಇಲ್ಲಿ. ಏನು ಬಂದಿತ್ತು? ಒಂದು ಮಾಡೋ ಅಂದರೆ ಎರಡು ಮಾಡ್ತೀನಿ ನಾನು. ಸೊ ಇದನ್ನು ತಗೊಂಡು ಇವಾಗ ಹಿಂಗೆ ಎತ್ಕೊಂಡು ಹಿಂಗೆ ಹಾಕಿ ಹಿಂಗೆ ಅಗಲ ಮಾಡಬೇಕು. ಹಿಂಗೆ ತಟ್ಟಬೇಕು, ಹಿಂಗೆ ಸುತ್ತ ತಟ್ಟಬೇಕು. ಸುತ್ತ ತಟ್ಟಿ 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 ಅಗಲ ಮಾಡಬೇಕು. ರೊಟ್ಟಿ, ರವೆ ರೊಟ್ಟಿ. ಏಯ್ ನಂಗೇನು ಮಾಡಕ್ಕೆ ಯಾಕೆ? ಇರಲ್ಲ, ಇರೋ ಒಂದು ನಿಮಿಷ ಆಯಿತು. ನೋಡಿ ಗೈಸ್, ನಾನು ಹೆಂಗೆ ಮಾಡಿದ್ದೀನಿ, ಚೆನ್ನಾಗಿ ಮಾಡಿದ್ದೀನಾ? ಕೈ ಸುಡ್ತಾದ ಮಾತ್ರ. ನೋಡಿದ್ರಾ ಎಷ್ಟು ಚೆನ್ನಾಗಿ ಬಂದಿದೆ? ನಮಗೆ ರೊಟ್ಟಿ ಹೇಗೆ ಗೊತ್ತದೆ, ಯಾಕೆ ಬರೋದಿಲ್ಲ? ನಾನು ಸಕಲಾಕಲವಲ್ಲೊಬ್ಬ ನಾನು, ಆಯಿತಾ? ಇದಕ್ಕೆ ಎಣ್ಣೆ ಹಾಕ್ಬೇಕೀಗ. ಎಣ್ಣೆ ಸುತ್ತ ಹಾಕಿದ್ರೆ ಚೆನ್ನಾಗಿದೊಳುತ್ತೆ. ಇದೇನು ಗೊತ್ತಾ, ರವೆ ರೊಟ್ಟಿ ಇದು ಆ್ಯಕ್ಚುಲಿ, ಆಯ್ತನಾ? ಚೆನ್ನಾಗಿ ಬೇಯಲಿ, ಚೆನ್ನಾಗಿ ಬೇಯಲಿ. ಅದು ಹಿಂಗೆ ಎತ್ತಿದಾಗ ಎಲ್ಲ ಈಜಿಯಾಗಿ ಎದ್ದು ಬರಬೇಕು, ಆ ಥರ ಬೇಯಬೇಕು. ಲೋ ಫ್ಲೇಮ್ ಮೇಲೆ ಬೇಯಿಸ್ಬೇಕು. ಆವಾಗ ಜಾಸ್ತಿ ರೊಟ್ಟಿ ಇದಾಗೋದಿಲ್ಲ, ಹಿಡಿಯೋದಿಲ್ಲ. ನಾನು ಹೆಂಡತಿ ಇಷ್ಟು ಮಾಡೋಳೆ ರೊಟ್ಟಿನ, ನಾನು ಒಂದೇ ಒಂದು ಮಾಡೋಕ್ಕೆ ಸುಸ್ಪಟ್ಬಿಟ್ಟಿದ್ದೀನಿ. ಸೊ ಹೆಣ್ಮಕ್ಳೇ ವೆರಿ ಗ್ರೇಟ್, ವೆರಿ ಸ್ಟ್ರಾಂಗು ಅಡುಗೆ ಮನೇಲಿ. ನಾವೆಲ್ಲ ವೆರಿ ಡಮ್ಮಿಗಳು. ಸೊ ನನ್ನ ಹೆಂಡತಿ ಇಲ್ಲೇ ಬೆಳಕಿದ್ದಾಳೆ.
ಸೊ ನಮ್ಮ ಕಿಚನ್ನು ತುಂಬ ಚಿಕ್ಕದು, ಸೊ ಹಾಗಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಬೇಜಾರಾಗಬೇಡಿ. ದೊಡ್ಡ ಮನೆ ಕಟ್ಟಿದಾಗ ದೊಡ್ಡದಾಗಿ ಮಾಡಿಸ್ತೀವಿ ಕಿಚನ್ನ, ಇಲ್ಲಿ ಚಿಕ್ಕದಾಗಿದೆ. ಆದಷ್ಟು ಬೇಗ ಇನ್ನು ಒಂದು ವರ್ಷದೊಳಗಡೆ ಮನೆ ಕಟ್ಟಬೇಕು ಅಂತ ಇದ್ದೀವಿ. ನೋಡೋಣ ಏನಾಗುತ್ತೆ ಅಂತ. ಏನ್ಸಿನಮ್ಮ? ಸೊ ಈಗ ಬೆಂದಿದೆ ನೋಡಿ. ಈಗ ಆರಾಮಾಗಿ ಈಸಿಯಾಗಿ ಎದೊಳ್ತದೆ ರೊಟ್ಟಿ. ನೋಡೋಣ, ಚೆನ್ನಾಗಿ ಕೆಳಗಡೆ ಅಂಡು ಚೆನ್ನಾಗಿ ಬೇಯಬೇಕು. ಅಂಡು ಬೆಂದರೆ ಈಸಿಯಾಗಿ ಎದೊಳ್ತದೆ. ಸೊ ನೋಡಿ ಈ ಥರ ಬರುತ್ತೆ. ಸೊ ಇದು ಬೆಂದಾದ್ಮೇಲೆ ಎತ್ತಿ ಇಲ್ಲಿ ಹಾಕೋದು ಅಷ್ಟೇ. ರೊಟ್ಟಿ ರೆಡಿ. ಸೊ ರೊಟ್ಟಿ ರೆಡಿಯಾಗಿದೆ ಇವಾಗ ನೋಡಿ, ಚೆನ್ನಾಗಿ ಬೆಂದಿದೆ. ಇದನ್ನು ತೆಗೆದು ಇಲ್ಲಿ ಹಾಕೋದು. ಸೊ ರೊಟ್ಟಿ ರೆಡಿ ಇದೇ ಥರ. ಸೊ ಇಲ್ಲಿ ಮೊಟ್ಟೆ ನೀರು ಜಾಸ್ತಿ ಐತೆ ಮೊಟ್ಟೆಗೆ. ಆ ಮೊಟ್ಟೆಯಲ್ಲಿರೋ ನೀರನ್ನ ಒಂದು ಸ್ವಲ್ಪ ಎತ್ತಿ ಹಾಕ್ಬಿಡೋಣ, ಇಲ್ಲಾಂದರೆ ಕುದ್ದಾಗ ನೀರು ಹೊರಗಡೆ ಚೆಲ್ಲುತ್ತೆ. ಸೊ ಅದೊಂದು ಸ್ವಲ್ಪ ನೀರನ್ನ ಚೆಲ್ಲಬಿಡೋಣ. ನೀರನ್ನ ಯಾವ ಥರ ಚೆಲ್ಲೋದು ಅಂತ ಹೇಳ್ತೀನಿ ನೋಡಿ. ತಗೊಂಡು ಲೋಟ ತಗೊಂಡು ಒಂದು ಲೋಟದಲ್ಲಿ ಎತ್ಕೊಂಡು ಇಲ್ಲಿ ವೇಸ್ಟ್ ಮಾಡೋದು ಅಷ್ಟೇ. ಇನ್ನೂ ಸ್ವಲ್ಪ ಎತ್ಕೊಳ್ಳೋಣ. ಓಕೆ. ಸೊ ಇದೆಲ್ಲ ಕಾದು ಬಿಟ್ಟಿದೆ ಹಂಚು ತುಂಬ ಜಾಸ್ತಿ, ಅದಕ್ಕೊಂದು ಸ್ವಲ್ಪ ನೀರು ಹಾಕೋಣ. ನೆಕ್ಸ್ಟು ಮಾಡೋದು ಇದೇ ಥರ ಮಾಡೋದು ಮತ್ತೆ ಗೊತ್ತಲ್ಲ. ಸೊ ಈಗ ಒಂದು ಗ್ಲಾಸ್ ಅಕ್ಕಿ ಹಾಕಬೇಕು ನಮ್ಮ ಚಿನ್ನಮ್ಮನಿಗೆ. ನೀನು ತಗೊಂಡೋಗ್ತೀಯ ಪೂಜಾ? ನೀನು ತಗೊಂಡೋಗ್ತೀಯಾ? ಹಾಂ, ರೊಟ್ಟಿ ತಗೊಂಡೋಗು. ಅಕ್ಕಿ ಹಾಕ್ತೀನಿ ಆಯಿತಾ, ಶಾರ್ಟೇಜ್ ಹತ್ರ. ಸೊ ಅಕ್ಕಿ ಒಂದು ಗ್ಲಾಸ್ ಅಕ್ಕಿ ಹಾಕೋಣ. ಸೊ ಒಂದು ಗ್ಲಾಸ್ಗಿಂತ ಕಡಿಮೆ ಐತೆ ಇದು, ಸ್ವಲ್ಪ ಹಾಕ್ಕೊಂಡು. ಸೊ ಇದು ಡಿಮಾರ್ಟಲ್ಲಿ ತಂದಿರೋದು ಅಕ್ಕಿ. ಒಂದು ಮೂಟೆ 1200 ರೂಪಾಯಿ, 1200 ಚಿಲ್ಲರೆ. ಸೊ ಈ ಅಕ್ಕಿನ ಒಂದು ಸ್ವಲ್ಪ ನೆನೆ ಹಾಕಬೇಕು. ಯಾಕೆ ಅಂತ ಹೇಳಿದ್ರೆ ಹಂಗೆ ಡೈರೆಕ್ಟಾಗಿ ಬೇಡವಾ? ತೊಳಿಬೇಕಲ್ಲ ಇದು. ತಗೋ ನೀರು ತಗೋ. ಫಸ್ಟು ಅಕ್ಕಿ ಆಗೋದಕ್ಕಿಂತ ಮುಂಚೆ ತೊಳ್ಕೊಬೇಕು. ಇದನ್ನು ತೊಳ್ಕೊಂಡು ನೀರನ್ನ ಜಾಸ್ತಿ ತೊಳೆಯೋಕೆ ಹೋಗ್ಬಾರ್ದು, ಸ್ವಲ್ಪ ಲೈಟಾಗಿ ತೊಳೆದ್ರೆ ಸಾಕು. ಇದನ್ನು ನೀರನ್ನ ಸೊ 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು ಹೊಡಿಬೇಕು. ನಮ್ಮ ಚಿನ್ನಮ್ಮನಿಗೆ ಎಷ್ಟು ಸಲ ಹೇಳೋರು ಕೇಳ್ತಾ ಇಲ್ಲ. ಸೌಂಡ್ ಕಡಿಮೆ ಕೊಡು ಅಂತ ಹೇಳೋರು ಕೊಡ್ತಾಯಿಲ್ಲ ಅವಳು. ಹಂಗೆ ಇದು ಮಾಡ್ತಾವಳೆ. ಬ್ಯಾಕ್ಗ್ರೌಂಡಲ್ಲಿ ಏನಾರ ಪ್ರಾಬ್ಲಮ್ ಆದರೆ ನಮ್ಮ ಚಿನ್ನಮ್ಮನೇ ಹೊಣೆ. ನಮ್ಮ ಚಿನ್ನಮ್ಮ ಅಂದರೆ ನಮ್ಮ ಚಿಕ್ಕ ಚಿನ್ನಮ್ಮ. ಕಡಿಮೆ ಕೊಡು ಅಂತ ಹೇಳ್ತಾ ಇದ್ದೀನಿ, ಕಡಿಮೆ ಕೊಡ್ತಾ ಇಲ್ವಾ? 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸು ನೀರು ಒಯ್ದು ನಾನು ಸ್ವಲ್ಪ ಜಾಸ್ತಿ ನೀರು ಒಯ್ಬೇಕು. ಸ್ವಲ್ಪ ಜಾಸ್ತಿ ಯಾಕೆ ನೀರು ಒಯ್ತೀನಿ ಅಂತ ಹೇಳಿದ್ರೆ ಅದು ಆಗಲ್ಲ ಜಾಸ್ತಿ ನೀರು ಇದ್ದರೆ. ಸೊ ಅದಕ್ಕೋಸ್ಕರ 2.5 ಲೋಟ 2.25 ಲೋಟ ನೀರು ಒಯ್ದುಬಿಟ್ಟು ಕುಕ್ಕರ್ ಲಿಡ್ ಮುಚ್ಚಿಬಿಟ್ಟು 1 ಕೂಗು ಇಸ್ಕೊಂಡ್ರೆ ಅಕ್ಕಿ ರೆಡಿ. ಇದಕ್ಕೊಂದು ಸ್ವಲ್ಪ ಉಪ್ಪು ಹಾಕಬೇಕು. ಸೊ ಎಲ್ಲ ರೆಡಿ ಆಯ್ತು. ಇವಾಗ ಮೊಟ್ಟೆ ಬೇಯ್ತದೆ, ಬೇಯಲಿ ಅದು ಮಧ್ಯಾಹ್ನಕ್ಕೆ. ನಾವು ಇವಾಗ ಗೋರಿಕಾಯಿ ಪಲ್ಯ ತಿನ್ಬಿಡಮ್ಮ, ಟೇಸ್ಟ್ ನೋಡಮ್ಮ. ಸೊ ಊಟ ಮಾಡುವಂಥ ಟೈಮು, ನಾಷ್ಟ ಮಾಡುವಂಥ ಟೈಮು ನೋಡಿ ಯಾವ ಥರ ಸಖತ್ತಾಗಿ ಮಾಡಿದ್ದಾಳೆ ಮುದ್ದಿನ ಹೆಂಡತಿ. ಅಟ್ಟೆ ಕೆಲಸ ಅಂದರೆ ಹೀಗೆ ಅಲ್ವಾ? ಅದಕ್ಕೆ ಅಲ್ಲ, ಯಾವಾಗಲೂ ಅವಾಗ ಉಗುಳ್ತಾ ಇರಬೇಕು. ಹೊಗಳಿಲ್ಲ ಅಂದರೆ ನಮ್ಗೆ ಕಷ್ಟ ಆಗ್ಬಿಡ್ತೈತೆ. ಓ ಸೂಪರ್ ಆಗೈತೆ ಮಾತ್ರ. ನೋಡ್ತಾವ್ರೆ ಬಾಯಲ್ಲಿ ನೀರು ಗೊತ್ತೈತೆ, ಅಷ್ಟು ಸ್ಮೆಲ್ಲು ಗಮ್ಗುಡ್ತದೆ. ಸೊ ಈಗ ಹೋಗ್ಬಿಟ್ಟು ಬಾರ್ಸೋದಿಯಾ? ಸೊ ನನ್ನ ಹೆಂಡತಿ ಬೇಜಾರು ಮಾಡ್ಕೊಳ್ತಾಳೆ. ಅದಕ್ಕೋಸ್ಕರ ಒಂದು ಅರ್ಧ ಕಾಲು ರೊಟ್ಟಿ ತಗೊಳ್ತೀನಿ. ಇಷ್ಟು ಸಾಕು. ಹಾಗೆನಾ? ಬನ್ನಿ ಟೇಸ್ಟ್ ನೋಡೋಣ ಈಗ. ಎಷ್ಟಲ್ಲ ಕಡೆ ಬಾ ಎತ್ಕೊಂಡು ಟೇಸ್ಟ್ ಮಾತ್ರ ಸಕ್ಕತ್ತಾಗಿದೆ. ಒಬ್ಬೊಬ್ಬರು ಆ್ಯಕ್ಚುಲಿ ಇದು ಗೋರಿಕಾಯಿ ಒಬ್ಬೊಬ್ಬರು ಹೊಡಿತದೆ, ಆ ಒಬ್ಬೊಬ್ಬರೇ ಗೊತ್ತಾಗ್ತಾ ಇಲ್ಲ ನನಗೆ. ಅಷ್ಟು ಸೂಪರ್ ಆಗಿದೆ. ಎಷ್ಟೇ ಹಾಕೋರು ತಿನ್ಬಿಡ್ತೀನಿ, ಅಲ್ಲಿರೋದೆಲ್ಲ ತಿನ್ಬಿಡ್ತೀನಿ. ಅಷ್ಟು ಸಕ್ಕತ್ತಾಗಿದೆ, ಎಕ್ಸಲೆಂಟ್ ಆಗೈತೆ. ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು. ಇದು ಫುಲ್ ತಿನ್ಕೊಂಡು ಆಮೇಲೆ ಸಿಗ್ತೀನಿ. ಓಕೆನಾ? ಪೂಜೆ ಹಂಗೈತೆ ಟೇಸ್ಟು? ಸಕ್ಕತ್ತಾಯ್ತಲ್ಲ, ನನಗೂ ತುಂಬ ಹಿಡಿಸ್ತು. ಸೊ ಇದ್ರ ಜೊತೆ ಹೆಂಗಿರುತ್ತೆ ಗೊತ್ತಿಲ್ಲ.
ಬಟ್ ಬರೀ ಗೋರೆಕಾಯಿ ತಿಂದರೆ ಸಕ್ಕತ್ತಾಗೈತೆ. ಸೊ ನನ್ನ ಹೆಂಡತಿ ಊಟ ಮಾಡ್ತಾವಳೆ, ನಂದು ಆಯಿತು, ಊಟ ಮಾಡಾಯ್ತು ನಂದು. ಸೊ ಇವಾಗ ಮನೆ ಒಂದು ಸ್ವಲ್ಪ ಕ್ಲೀನ್ ಮಾಡೋಣ. ಕ್ಲೀನ್ ಮಾಡಿಬಿಟ್ಟು ಪಟಾಪಟ ರೆಡಿ ಆಗ್ಬಿಟ್ಟು ಹೋಗೋಣ, ಆಯಿತಾ? ಬನ್ನಿ ಒಂದು ಸ್ವಲ್ಪ ಇದು ಮನೆ ಕ್ಲೀನ್ ಮಾಡೋಣ. ಸೊ ನಾನು ಸ್ವಲ್ಪ ಪಾತ್ರೆ ಬೆಳಗೋದಿಲ್ಲ, ಅದೆಲ್ಲ ನೀರೆಲ್ಲ ಚೆಲ್ಲಬೇಕದಿಲ್ಲ. ಸ್ವಲ್ಪ ಹೊಸ್ಬಿಟ್ಟು ಅದನ್ನ ಕಸ ಬಿಟ್ಬಿಟ್ರೆ ತಿನ್ನದೆ ಏನಾಗಲ್ಲ. ಸೊ ಕಿಚನ್ನು ಕ್ಲೀನ್ ಆಯಿತು ನೋಡಿ. ಸೊ ಈ ಥರ ಆಗಿದೆ, ಗಲೀಜಾಗಿದೆ, ಎಲ್ಲೆಲ್ಲ ಏನೂ ಇಲ್ಲ, ಚೆನ್ನಾಗಿ ಕ್ಲೀನ್ ಆಗಿದೆ. ಸೊ ನೆಕ್ಸ್ಟು ಮೊಟ್ಟೆ ಬೆಂದಿದೆ, 15 ನಿಮಿಷ ಜಾಸ್ತಿ ಬೆಂದಿದೆ. ಸೊ ಹಾಗಾಗಿ ಇದನ್ನು ಆಫ್ ಮಾಡೋಣ. ಓಕೆ, ಯಾಕೆ? ಹಾಂ ಬೇಡಪ್ಪ ನನಗೆ. ಸೊ ಗೈಸ್, ಇದಾಗಿತ್ತು ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕು, ಕಮೆಂಟು, ಶೇರ್ ಮಾಡಿ. ಮತ್ತೆ ಸಿಗಮ್ಮ. ಇವಾಗ ಕೆಲಸಕ್ಕೆ ರೆಡಿಯಾಗಿ ಹೋಗ್ತಾ ಇದ್ದೀವಿ, ಎಲ್ಲ ಬಾಕ್ಸ್ ಹಾಕೋದಿದ್ದಾಳೆ, ನಾನು ಬಾಕ್ಸ್ ಹಾಕೊಂಡು ಹೊರಡೋವಂಥ ಟೈಮು. ಸೊ ಸಿಗಮ್ಮ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್. ನೀವು ಇದೇ ಥರ ನಿಮ್ಮ ಹೆಂಡತಿಗೆ ಸಹಾಯ ಮಾಡಿಕೊಂಡು ಎಂಜಾಯ್ ಮಾಡಿಕೊಂಡು ಖುಷಿಯಾಗಿರಿ ಫ್ಯಾಮಿಲಿ ಜೊತೆ.